ಎಕ್ಸಾಮ್ಗಿನ್ನು 24 hours ಇದೆ ಅಂತ ಕೌಂಟ್ ಮಾಡ್ಕೊಂಡು 1 day ಪ್ರಿಪರೇಷನ್ ಸ್ಟ್ರಾಟಜಿ ಇವಾಗ ನಿಮಗೆ ಕ್ವಿಕ್ ಆಗಿ ಹೇಳ್ಕೊಡ್ತೀನಿ. ಸೊ ಕರೆಕ್ಟ್ ಆಗಿ ಫೋಕಸ್ ಇಂದ ಕೇಳಿ. ಬೆಳಿಗ್ಗೆ 5:30 ಎದ್ದೇಳಲೇಬೇಕು ಮಕ್ಕಳೇ. ಎಕ್ಸಾಮ್ ಟೈಮಲ್ಲೂ ನೀವು ಲೇಟಾಗಿ ಎದ್ದೇಳ್ತಿದ್ರೆ ನಡೆಯಲ್ಲ. ಆ್ಯಂಡ್ ಬೇಗ ಮಲ್ಕೊಳ್ಳೇಬೇಕು ಮಕ್ಕಳೇ, ಬಿಕಾಸ್ ಎಕ್ಸಾಮ್ ಹಿಂದಿನ ದಿನ ಲೇಟಾಗಿ ಮಲ್ಕೊಂಡ್ರೆ ಸ್ಟ್ರೆಸ್ ಆಗುತ್ತೆ, ನಿದ್ದೆಗಟ್ರೆ ನೀವು ಪರ್ಫಾರ್ಮೆನ್ಸ್ ಸರಿಗೆ ಆಗಲ್ಲ. ಹಾಗಾಗಿ ಬೇಗ ಮಲ್ಕೊಳ್ಳಿ ಟ್ರೈ ಮಾಡಿ. 11 ಗಂಟೆ ಅನ್ನಷ್ಟಿಗೆ ಸ್ಲೀಪ್. ಸೊ 5:30 AM to 10:30 PM ಅಂತ ಇಟ್ಕೊಂಡ್ರು ನಿಮ್ಗೆ ಇಲ್ಲಿ ಸಿಗುತ್ತೆ ಅರೌಂಡ್ 17 hours ಮಕ್ಕಳೇ. ಈ 17 hours ಅಲ್ಲಿ ಒಂದು 2 hours ನಿಮ್ಮ ಬ್ರೇಕು, ಫ್ರೆಶ್ ಅಪ್, ಊಟ, ನಿದ್ದೆ, ಸ್ವಲ್ಪ ಏನಾದರೂ ನ್ಯಾಪ್ ಅಂತ ಇಟ್ಕೊಂಡ್ರು ಕೂಡ ನಿಮಗೆ ಸಿಗೋದು ಒಂದು 15 hours, ರೈಟ್? ಈ 15 hours ಹೆಂಗೆ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೋಬೇಕು ಅಂತ ಹೇಳ್ತೀನಿ, ಗಮನವಿಟ್ಟು ಕೇಳಿ. ಸೊ ಈ 15 hours ಅಲ್ಲಿ ಫಸ್ಟ್ ಆಫ್ ಆಲ್ ನೀವು ಮಾಡಬೇಕಾಗಿರೋದು ಫಾರ್ಮುಲಾ ರಿವಿಷನ್ ಕಂಪಲ್ಸರಿ ಮಾಡಲೇಬೇಕು. ಈ ಫಾರ್ಮುಲಾ ರಿವಿಷನ್ ಅಟ್ಲೀಸ್ಟ್ ನೀವು 3 times ಮಾಡ್ಬೇಕು ಮಕ್ಕಳೇ. ಹೆಂಗಂದ್ರೆ ಇಂಟರ್ಮಿಟೆಂಟ್, ಸ್ವಲ್ಪ ಒಂದು 5 ನಿಮಿಷ ಹಿಂಗೆ ನಡೆದಾಡ್ಕೊಂಡು ನೋಡ್ಕೊಂಡು ಈ ಥರ ಫಾರ್ಮುಲಾ ರಿವಿಷನ್ ನೀವು ಮಾಡಬೇಕು. ಒಂದು ಸಾರಿ ಅಟ್ಲೀಸ್ಟ್ ನೀವು ಫಾರ್ಮುಲಾನ ಬರೀಬೇಕು. ಅದಾದಮೇಲೆ ನಿಮಗೆ ಥಿಯರಮ್ಸ್ ಹೇಳ್ಕೊಡ್ತಾ ಇದೆ. ಥಿಯರಮ್ಸ್ ಅಂತಂದರೆ ಇವಾಗ ಕಂಪಲ್ಸರಿ ಒಂದಿಷ್ಟು ಪ್ರೂಫ್ ಅಂತೂ ಇದ್ದೇ ಇದೆ. ಟ್ರಯಾಂಗಲ್ಸಿಂದ, ಸರ್ಕಲ್ಸಿಂದ, ಇರ್ರಾಷನಾಲಿಟಿ ಪ್ರೂಫ್ ಒಂದಿಷ್ಟಂತೂ ಕಂಪಲ್ಸರಿ ಇದೆ. ಅದ್ರ ಜೊತೆ ಮೋಸ್ಟ್ ರಿಪೀಟೆಡ್ ಪ್ರೂಫ್ ಕೂಡ ಇದೆ. ಟ್ರಯಾಂಗಲ್ ಅಲ್ಲಿ ಮತ್ತೆ ಸರ್ಕಲ್ ಅಲ್ಲಿ ನೀವು ನೋಡಿರ್ತೀರಿ ಅನ್ಕೋತೀನಿ. ಸೊ ಆ ಪ್ರೂಫ್ಸ್ನ ಸಾಲ್ವ್ ಮಾಡ್ಕೊಂಡಿರಿ. ನಿಮ್ಗೆ ಎಕ್ಸಾಮಿಗೆ ಬರೋ ಚಾನ್ಸಸ್ ತುಂಬಾ ಇದ್ದಾಗ ಇದು ಯೂಸ್ ಆಗುತ್ತೆ ನಿಮಗೆ. ಸೊ ಇದು ಒಂದು 2 ಸಾರಿ ಆದ್ರೂ ಮಾಡಿ. ಅಂದ್ರೆ ಅದೇ ತರ ಟೈಮ್ ಸ್ಲಾಟ್ ಇಟ್ಕೊಂಡು 1 time ಸ್ವಲ್ಪ ಥಿಯರಮ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇನ್ನೇನಾದ್ರೂ ಮಾಡಿ ಮುಂದೆ ಮತ್ತೆ ಥಿಯರಮ್ಸ್ನ ಸಾಲ್ವ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಇಲ್ಲಿ ಒಂದು ½ an hour ಆದ್ರೂ ಬೇಕಾಗುತ್ತೆ ನಿಮಗೆ. ಅಟ್ಲೀಸ್ಟ್ 30 minutes ಅಂತ ಇಟ್ಕೊಂಡ್ರೆ ಪುಟ ಇಲ್ಲಿ ನಿಮಗೆ ಥಿಯರಮ್ ಸಾಲ್ವ್ ಮಾಡ್ಕೊಳ್ಳೋಕೆ ಇಲ್ಲಿಂದ 2.5 hours ಅಂತಾನೆ ಇಟ್ಕೊಳ್ಳುವ, ರೈಟ್? 2.5 hours ಅಂತಾನೆ ಇಟ್ಕೊಳ್ಳುವ ಥಿಯರಮ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ಲಿಕ್ಕೆ, ರೈಟ್? 2 ಸಾರಿ ಮಾಡ್ಲಿಕ್ಕೆ ಅಂತ ಹೇಳ್ತಾ ಇದ್ದೀನಿ. ಅದ್ರ ಜೊತೆ ನೀವು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್, ನಾನು ನಿಮಗೆ ಕೊಟ್ಟಿದ್ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಸಾಲ್ವ್ ಮಾಡಲೇಬೇಕು. 100-200 ಕ್ವೆಶನ್ಸ್ನ ಸಾಲ್ವ್ ಮಾಡಿ ಇಲ್ಲಿ. ದಿಸ್ ವಿಲ್ ಹೆಲ್ಪ್ ಯು ಅ ಲಾಟ್. ಯಾಕಂದ್ರೆ ನಿಮಗೆ ಕರೆಕ್ಟಾಗಿ ಬರೆಯೋಕ್ಕೆ, ಆಮೇಲೆ ಎಷ್ಟೊಂದು ವೆರೈಟಿ ಆಫ್ ಕ್ವೆಶನ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಸಾಲ್ವ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ನಿನಗೆ ಅಟ್ಲೀಸ್ಟ್ ಒಂದು 3 hours ಬೇಕಾಗುತ್ತೆ ಇದನ್ನೆಲ್ಲ ಸಾಲ್ವ್ ಮಾಡಲಿಕ್ಕೆ. 3 to 4 hours ಅಂತೂ ಹಿಡಿದು ಪರವಾಗಿಲ್ಲ. ಇಲ್ಲೊಂದು 4 hours ಅಂತೂ ಹಿಡಿದ್ರು ಪರವಾಗಿಲ್ಲ. ಇದೆಲ್ಲ ಸೇರಿ ನೋಡ್ಕೊಂಡ್ರೆ ನಿಮ್ಗೊಂದು ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಇಲ್ಲಿ ಸಿಗೋದು 7 hours. ಈ 7 hours ಅಲ್ಲಿ ನಿಮಗೆ ಒಂದು ಒಳ್ಳೆ ಚಂಕ್ ನಿಮಗೆ ಮುಗ್ದೋಗಿರುತ್ತೆ, ರೈಟ್? ಒಳ್ಳೆ ಚಂಕ್ ಇದೆ. ದಿಸ್ ಫಾರ್ಮುಲಾ ಥಿಯರಮ್ಸ್ ಅಂಡ್ ಇಂಪಾರ್ಟೆಂಟ್ ಕ್ವೆಶನ್ ತುಂಬಾ ಒಳ್ಳೆ ಚಂಕು. ಇಷ್ಟೆಲ್ಲ ಮುಗ್ಸೋಕ್ಕೆ ತುಂಬಾ ಸ್ಟ್ರಾಂಗ್ ಆಗಿ ಪ್ರಿಪೇರ್ ಆಗಿರ್ತೀವಿ. ಸ್ಟ್ರಾಂಗ್ ಆಗಿ ಪ್ರಿಪೇರ್ ಆದ್ಮೇಲೆ ನೀವು ಇನ್ನೂ ಒಳ್ಳೆ ಪ್ರಿಪರೇಷನ್ ಬೇಕು. ಯು ನೀಡ್ 1 number ಪ್ರಿಪರೇಷನ್, A class ಪ್ರಿಪರೇಷನ್. ಈಗ A class ಪ್ರಿಪರೇಷನ್ ಹೆಂಗ್ ಸಿಗುತ್ತೆ ಅಂತಂದ್ರೆ ನೀವು ಮಾಡಬೇಕಾಗಿರೋದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಪ್ರಿಪೇರಿಂಗ್ ಯುವರ್ ಬಾಡಿ ಫಾರ್ ಎಕ್ಸಾಮ್. ಎಕ್ಸಾಮ್ ಮೂಡಲ್ಲಿ ಹೋಗ್ಬೇಕು. ನಿಮ್ಮ ಬಾಡಿ, ನಿಮ್ಮ ಮೈಂಡು, ನಿಮ್ಮ ಹ್ಯಾಂಡ್ಸು ಅಲ್ವಾ, ನಿಮ್ಮ ಐಸು ಎಲ್ಲಾನು ಪ್ರಿಪೇರ್ ಆಗಿರಬೇಕು ಎಕ್ಸಾಮ್ಗೆ. ಅದಕ್ಕೆ ನೀವು ಏನು ಮಾಡಬೇಕು ಅಂತಂದ್ರೆ, ತುಂಬಾ ಜನ ಮಾಡಿರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಸ್ಯಾಂಪಲ್ ಪೇಪರ್ ಅಥವಾ ಮಾಡೆಲ್ ಪೇಪರ್ ಅಥವಾ ಯಾವುದೇ ಒಂದು ಕ್ವೆಶನ್ ಪೇಪರ್ ತಗೊಳ್ಳಿ ಮಕ್ಕಳೇ. ಕ್ವೆಶನ್ ಪೇಪರ್ನ ನೀವು ಸಾಲ್ವ್ ಮಾಡಲೇಬೇಕು. ಸಾಲ್ವಿಂಗ್ ಇದನ್ನ ನೀವು ಮಾಡಲೇಬೇಕು, ಕಂಪಲ್ಸರಿ. ಓಕೆ, ನೀವು 1 ಮಾಡಿ 2 ಮಾಡಿ, ನಾನು ಹೇಳಿದ್ರೆ ಅಟ್ಲೀಸ್ಟ್ ಮಿನಿಮಮ್ 2 ಮಾಡಿ. 2 ಮಿನಿಮಮ್ ಮಾಡಿ. 3ರಿಂದ 4 ಪೇಪರ್ ಆದರೆ ನೀವು ಮಾಡಿ, ತೊಂದರೆ ಇಲ್ಲ. 3 to 4 ಪೇಪರ್ಸ್ ಆದರೆ ಮಾಡಿದ್ರೆ ಹೆಂಗೆ ಮಾಡ್ಬೇಕು ನೀವು ಅಂತಂದ್ರೆ, ಪ್ರಾಪರ್ ಆಗಿ ಟೈಮರ್ ಹಚ್ಕೊಂಡು 2 to 3 hours ನಿಮ್ಗೆ ಹೆಂಗಾಗುತ್ತೋ ಹಂಗೆ ಮಾಡಿ. 2.5 hours ಅಲ್ಲಿ ಹೋದ್ರೆ 2.5 ಗಂಟೆಲೂ ಮುಗಿಸೋರು ಇದ್ದೀರಾ, 3 ಗಂಟೆವರೆಗೂ ಮುಗಿಸೋರು ಇದ್ದೀರಾ. ಸೊ ನೀವು ಟೈಮ್ ಹಚ್ಕೊಂಡು ನೀವು ಮಾಡಬೇಕು. ನಾನು ಇಲ್ಲಿ 2 papers ಮಿನಿಮಮ್ ಅಂತ ಹೇಳ್ತಾ ಇದ್ದೀನಿ. ನೀವು 3 to 4 ಪೇಪರ್ ಆದರೂ ಕೂಡ ಮಾಡಿ, ತೊಂದರೆ ಇಲ್ಲ. ಟೈಮರ್ ಹಚ್ಕೊಂಡು ಕ್ವೆಶನ್ಸ್ನ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ ಯಾವ ಥರ ಕ್ವೆಶನ್ ಪ್ರಾಕ್ಟೀಸ್ ಆಗ್ತಾ ನೋಡಿ. ಥಿಯರಮ್ ಪ್ರಾಕ್ಟೀಸ್ ಆಗುತ್ತೆ, ಫಾರ್ಮುಲಾ ಪ್ರಾಕ್ಟೀಸ್ ಆಗುತ್ತೆ, ಇಂಪಾರ್ಟೆಂಟ್ ಕ್ವೆಶನ್ಸ್ ಕೂಡ ರಿವೈಸ್ ಆಗುತ್ತೆ. ಎಲ್ಲ ಒಂದ್ಸರಿ ಮುಗ್ದೇ ಹೋಗುತ್ತೆ ನಿಮಗೆ ಅಲ್ವಾ. ಕಂಪ್ಲೀಟ್ ಸಿಲೆಬಸ್ ಕವರ್ ಆಗುತ್ತೆ. ಸೊ ಆ್ಯಂಡ್ ಆಲ್ಸೋ ಪೇಪರ್ ಪ್ರೆಸೆಂಟೇಷನ್ ಇಲ್ಲೇ ನೀವು ಕಲ್ಕೊಳ್ಳೋದು ಮಕ್ಕಳೇ. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಫೇಸ್. ಇಲ್ಲಿ ಪೇಪರ್ ಪ್ರೆಸೆಂಟೇಷನ್ ನಿಮಗೆ ಗೊತ್ತಾಗುತ್ತೆ, ರೈಟ್? ಸೊ ಆಸ್ ಎ ಸೆಡ್, ಪ್ರಿಪೇರ್ ಯುವರ್ ಮೈಂಡ್ ಅಂಡ್ ಬಾಡಿ ಫಾರ್ ಯುವರ್ ಎಕ್ಸಾಮ್. ಸೊ ಪೇಪರ್ ಪ್ರೆಸೆಂಟೇಷನ್ ಹೆಂಗಿರಬೇಕು ಅಂತ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಸೊ ಹಾಗಾಗಿ ನೀವು ಈ ಸ್ಟೆಪ್ನ ಫಾಲೋ ಮಾಡಲೇಬೇಕು. ಇದೆಲ್ಲ ಮುಗಿಸೋಕ್ಕೆ ಅದಕ್ಕೆ ಹೇಳಿದ್ದು ನಾನು ಕಟ್ಟಿಟ್ಟಿದ್ದು 8 hours ಅಂತ. 8 hours ಅಂತ ನಾನು 2.5 hours ಅಂತ ಈಚ್ ಹಿಡಿದ್ರು ನಿನಗೆ ಅಟ್ಲೀಸ್ಟ್ 3 hours
3 ಪೇಪರ್ಸ್ ನೀವು ಸಾಲ್ವ್ ಮಾಡ್ತೀರಾ. ಸೊ 2 ಪೇಪರ್ಸ್ ಆದರೂ ಮಿನಿಮಮ್ ನೀವು ಮಾಡಲೇಬೇಕು. ಕ್ವೆಶನ್ ಪೇಪರ್ ಸೊಲ್ಯೂಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನೋಡಿ, ಕ್ವೆಶನ್ ಪೇಪರ್ ಮಾಡೋದ್ರಿಂದ ಹೇಳಿದ್ನಲ್ಲ, ಮತ್ತೆ ಹೇಳ್ತಾ ಇದ್ದೀನಿ, ನೀವು ಥಿಯರಮ್ಸು, ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಎಲ್ಲ ಸಾಲ್ವ್ ಮಾಡ್ತೀರಾ. ಇಲ್ಲಿ ಕ್ವೆಶನ್ ಪೇಪರ್ ಇಟ್ಕೊಂಡು ಕ್ವೆಶನ್ ಪೇಪರ್ ಥರ ಟೈಮ್ ಹಚ್ಚಿ ಸಾಲ್ವ್ ಮಾಡೋದ್ರಿಂದ ನಿಮ್ಗೆ ಯಾವ ಥರ ಹೆಲ್ಪ್ ಆಗುತ್ತೆ ಹೇಳಿ ನೋಡುವ. ಇನ್ನೊಂದ್ಸರಿ ರಿಪೀಟ್ ಮಾಡಿ ಕಾಮೆಂಟಲ್ಲಿ, ಯಾವ ಥರ ಹೆಲ್ಪ್ ಆಗುತ್ತೆ. ದಟ್ ಯು ವಿಲ್ ನೋ ಎಕ್ಸಾಮಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಬೇಕು ಅಂತ. ಸೊ ಅದಕ್ಕಾಗಿ ಯಾವುದಾದ್ರೂ ಕ್ವೆಶನ್ ಪೇಪರ್ ತೊಗೊಳ್ಳಿ, ತೊಂದರೆ ಇಲ್ಲ. ರೀಸೆಂಟ್ ಆಗಿರೋದು ಪ್ರಿಪರೇಟ್ರಿ ಮಾಡೆಲ್ ಪೇಪರ್ ಯಾವುದಾದ್ರೂ ತೊಗೊಳ್ಳಿ, ಅದರಿಂದ ನೀವು ಇದನ್ನ ಪ್ರಾಕ್ಟೀಸ್ ಮಾಡಲೇಬೇಕು. ಇಟ್ ವಿಲ್ ಹೆಲ್ಪ್ ಯು ಲಾಟ್. ಸೊ ಡೂ ದಿಸ್, ಓಕೆ. ಇಷ್ಟಾದ್ಮೇಲೆ ಎಕ್ಸಾಮ್ ದಿನ ಮಾರ್ನಿಂಗ್ ಮಕ್ಕಳೇ, ಎಕ್ಸಾಮ್ ದಿನ ಮಾರ್ನಿಂಗು 6:30 to 7 AM ತನ, 7 AM ವರೆಗೂ ಅಷ್ಟೇ. ವಿದಿನ್ 7 AM 7 AM ಒಳಗಡೆನೆ ಏನಾದರೂ ನೀವು ಸ್ವಲ್ಪ ರಿವೈಸ್ ಮಾಡೋದಿದ್ರೆ ಮಾಡ್ಕೊಂಬಿಡಿ. ಏನಾದರೂ ಸ್ವಲ್ಪ ರಿವೈಸ್ ಮಾಡೋದಿದ್ರೆ ಮಾಡ್ಕೊಂಬಿಡಿ. 7 ಆದಮೇಲೆ ಏನೂ ಮಾಡೋಕ್ಕೆ ಹೋಗಬೇಡಿ. ಸೊ ಜಸ್ಟ್ ಗೆಟ್ ರೆಡಿ. ನಿಮ್ಗೆಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಏನೇನು ಬೇಕು, ಪೆನ್ನು, ಪೆನ್ಸಿಲು, ಸ್ಕೇಲು, ನಿಮ್ಮ ಕಂಪಾಸ್ ಬಾಕ್ಸ್, ನಿಮ್ಮ ಎಕ್ಸಾಮ್ ಪ್ಯಾಡು ಎಲ್ಲನೂ ರೆಡಿ ಮಾಡಿಕೊಂಡು ಆರಾಮಾಗಿ ಕಾಮಾಗಿ ಊಟ ಗೀಟ ಮಾಡಿಕೊಂಡು ಎಕ್ಸಾಮ್ ಸೆಂಟ್ರಿಗೆ ಬಿಫೋರ್ ಟೈಮ್ ಹೋಗಿ ನಿಮ್ಮ ಎಕ್ಸಾಮ್ನ ಬರಿಬೇಕು. ಓಕೆ. ಸೊ ಇಷ್ಟು ನಾನು ನಿಮಗೆ 1 day ಸ್ಟ್ರಾಟಜಿ ಹೇಳ್ಕೊಟ್ಟಿದ್ದೀನಿ. ಕರೆಕ್ಟಾಗಿ ಯೂಟಿಲೈಸ್ ಮಾಡಿಕೊಂಡು ಎಕ್ಸಾಮ್ ತಯಾರಿನ ಭರ್ಜರಿಯಾಗಿ ಮಾಡಿ ನಾನು ನಿಮ್ಮ ಜೊತೆ ಕಂಪ್ಲೀಟ್ ಆಗಿ ಇರ್ತೀನಿ. ಈ 2 ದಿನ ಗ್ಯಾಪಲ್ಲಿ ನಾನು ನಿಮ್ಮ ಕೈ ಬಿಡೋಲ್ಲ. ನೀವು ಕೂಡ ನನ್ನ ಜೊತೆ ಇದ್ದು ಕರೆಕ್ಟಾಗಿ ಓದಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ಗುಡ್ ಲಕ್. ಸಿ ಯು ಇನ್ ದ ಕ್ಲಾಸ್ ಎವ್ರಿ ಒನ್.